ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧರಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆರಾಧ್ಯ ದೇವನಾದ ವೀರಾಂಜನ ಮನಸ ಸ್ಮರಿಸಿ ಇವತ್ತಿನಿಂದ ಆರಂಭಗೊಂಡ ಗಾಂಧಾರಿ ವಿದ್ಯೆಯ ಈ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಿ ಜೊತೆಗೆ ಪ್ರಾತ್ಯಕ್ಷತೆಯನ್ನು ಸಹ ನಾವಿಲ್ಲಿ ಪ್ರತ್ಯಕ್ಷವಾಗಿ ಕಂಡು ಮಾತನಾಡಲಿಕ್ಕೆ ಉತ್ಸುಕರಾಗಿದ್ದೇವೆ. ಮಕ್ಕಳಲ್ಲಿ ಸುಪ್ತ ಪ್ರತಿಭೆಗಳು ಇರ್ತವೆ. ಬಹುಶಃ ಮಾಣಿಕ್ಯ ಈಗೇನು ಪ್ರತ್ಯಕ್ಷವಾಗಿ ಈ ಒಂದು ವಿದ್ಯೆಯನ್ನು ನಮಗೆ ವ್ಯಕ್ತಪಡಿಸಿ ತೋರ್ಪಡಿಸಿದ್ರು, ನಿಮ್ಮಲ್ಲೂ ಅದು ಅರ್ಹತೆ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲೂ ಸಹ ಆ ಅರ್ಹತೆ ಇದೆ. ಗಾಂಧಾರಿ ವಿದ್ಯೆ ಮತ್ತು ಏಕಲವ್ಯ ವಿದ್ಯೆ, ಆ ಹೆಸರನ್ನು ಇಟ್ಟಿದ್ದು ಯಾಕೆ ಗೊತ್ತಾ? ಗಾಂಧಾರಿಗೆ ಕಣ್ಣಿತ್ತು, ಕಣ್ಣಿದ್ದವರು ಬಟ್ಟೆ ಕಟ್ಕೊಂಡು ಜೀವನ ನಡೆಸಿದ್ರು. ನಿಮಗೆಲ್ಲರಿಗೂ ಕಣ್ಣಿದೆ, ಆದರೆ ಕಣ್ಣು ಕಟ್ಟಿಕೊಂಡ್ರೂ ಸಹ ನೀವು ಪ್ರತಿಯೊಂದನ್ನು ಗುರುತಿಸಬಲ್ಲಿರಿ, ಆಸ್ವಾದಿಸಬಲ್ಲಿರಿ, ಅನುಭವಿಸಬಲ್ಲಿರಿ, ತೋರಿಸಬಲ್ಲಿರಿ ಅನ್ನೋದು ಈ ಗಾಂಧಾರಿ ವಿದ್ಯೆ. ಏಕಲವ್ಯ ವಿದ್ಯೆ ಅಂದರೆ ಏನು? ಏಕಲವ್ಯ ವಿದ್ಯೆ ಅಂದರೆ ಸ್ವಾಧ್ಯಾಯದ ಒಂದು ಪ್ರತೀಕ. ಅದು ಏಕಲವ್ಯ ಅವನಿಗೆ ಯಾವುದೇ ಗುರುಗಳು ಅವನಿಗೆ ಸಿಕ್ಕಿರಲಿಲ್ಲ ವಿದ್ಯೆ ಕೊಡಲಿಕ್ಕೆ. ದ್ರೋಣಾಚಾರ್ಯರು ಅರ್ಜುನನಿಗೆ ಪಾಠ ಮಾಡುವಾಗ ಮರೆಯಲ್ಲಿ ನಿಂತು ಅದನ್ನು ಎಲ್ಲವನ್ನು ಗ್ರಹಿಸಿ ಅದನ್ನು ಸ್ವ ಅಧ್ಯಯನ ಮಾಡಿ ಅರ್ಜುನನಿಗಿಂತ ಶ್ರೇಷ್ಠನಾಗಲಿಕ್ಕೆ ಅವನು ಸಿದ್ಧನಾಗಿದ್ದ, ಶ್ರೇಷ್ಠನೂ ಆಗಿದ್ದ. ಅದು ಏಕಲವ್ಯ. ಅಂದರೆ ಎಲ್ಲವನ್ನ ಗ್ರಹಿಸುವ ಗ್ರಹಣ ಶಕ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಅದು ಬಹುಶಃ ದೊಡ್ಡ ಮಕ್ಕಳಿಗೆ ಅದು ಅನುಕೂಲ ಆಗುವಂಥದ್ದು. ನಿಮ್ಮ ವಿದ್ಯೆ ಇದೆಯಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ದ್ರೋಣಾಚಾರ್ಯರು ನಮ್ಮ ಗುರುಗಳು ಇದ್ದಾರಲ್ಲ, ಅವರು ಅಕಸ್ಮಾತ್ ನೀವು ಪಾಠ ಮಾಡದಿದ್ರೂ ಸಹ ಆ ಪುಸ್ತಕದಲ್ಲಿರ್ತಕ್ಕಂಥದ್ದು ಎಲ್ಲವನ್ನೂ ಸಹ 1 ವರ್ಷದ ಪಠ್ಯಕ್ರಮವನ್ನು ನೀವು ಸರಿಯಾಗಿ ಮನಸ್ಸು ಮಾಡಿದರೆ, ಏಕಲವ್ಯ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಕೇವಲ 1.5 ತಿಂಗಳಿಂದ 2 ತಿಂಗಳ ಒಳಗಡೆ 1 ವರ್ಷದ ಅಧ್ಯಯನವನ್ನು ಸಂಪೂರ್ಣವಾಗಿ ನೀವು ಬಾಯಿಹಾಟಕ್ಕಿಂತ ಹೆಚ್ಚಿನದಾಗಿ ಹೇಳಲಿಕ್ಕೆ ಸಾಮರ್ಥ್ಯ ಹೊಂದುತ್ತೀರಿ. ಅದು ಏಕಲವ್ಯ. ಹಾಗೆ ಏಕಲವ್ಯ ಅಂತ ಇಟ್ಟಿದ್ದ ಕಾರಣ ಅಂತಂದರೆ ಅವನು ಏಕಾಗ್ರತೆಯನ್ನು ಪಡ್ಕೊಂಡಂಥದ್ದು, ಪ್ರತ್ಯಕ್ಷವಾಗಿ ಗುರುವಿಂದ ಬೋಧನೆ ಆಗದೇ ಇದ್ದರೂ ಸಹ ಪರೋಕ್ಷ ಬೋಧನೆಯಿಂದ ವಿದ್ಯೆಯನ್ನು ಪಡ್ಕೊಂಡಂಥದ್ದು. ಹಾಗಾಗಿ ನಿಮಗೂ ಸಹ ಆ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನೋದನ್ನು ತೋರ್ಪಡಿಸುವಂಥದ್ದು. ಇದು ಗಾಂಧಾರಿ ಮತ್ತು ಏಕಲವ್ಯ ವಿದ್ಯೆ. ಇದನ್ನು ಮನಸ್ಸು ಪಕ್ವವಾಗದೇ ಇರುವ ಸಂದರ್ಭದಲ್ಲಿ, ಅಂದರೆ ನೀವೆಲ್ಲ ಇನ್ನೂ ಪರಿಪೂರ್ಣವಾಗಿ ದೊಡ್ಡವರಾಗಿ ಬೆಳೆದಂಥವರಲ್ಲ, ಬೆಳೆಯಲಿಕ್ಕೆ ಇರ್ತಕ್ಕಂಥವ್ರು, ಪಕ್ವತೆಯ ಹಾದಿಯಲ್ಲಿ ಇರ್ತಕ್ಕಂಥವ್ರು, ಅಂದರೆ ಗಿಡವಾಗಿರ್ತಕ್ಕಂಥವ್ರು. ಈ ಸಂದರ್ಭದಲ್ಲಿ ನಿಮಗಿದೆಲ್ಲ ಸಿಕ್ತು ಅಂತಾದರೆ ನಿಮಗಿದೆಲ್ಲ ಒಂದು ವರ ಇದ್ದ ಹಾಗೆ. ಇವತ್ತಿನ ಪ್ರಪಂಚ ಹೇಗಿದೆ ಅಂದರೆ, ಇಲ್ಲಿ ಪೋಷಕರು ಕಡಿಮೆ ಇದ್ದಾರೆ, ಅವರಿಗೆಲ್ಲ ಚಿಂತೆ ಇರ್ತದೆ. ನನ್ನ ಮಗ ಓದೋದಿಲ್ಲ, ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಏಕಾಗ್ರತೆ ಇಲ್ಲ, ಪುಸ್ತಕ ಒಂದು ಪೇಜ್ ತೆಗಿತಾನೆ ಮತ್ತು 3 ಪೇಜ್ ಬಿಟ್ಟು ಮತ್ತೊಂದು ಪೇಜ್ ತೆಗಿತಾನೆ, ಸರಿಯಾಗಿ ಓದೋದಿಲ್ಲ, ಏನು ಬರವಣಿಗೆ ಹೇಳಿಕೊಟ್ರು ಬರೆಯೋದಿಲ್ಲ ಅಲ್ವಾ, ಯಾವಾಗ ನೋಡ್ರು ಆಟ ಆಡೋದು ಅಂತ ಹೇಳ್ತಿರ್ತಾನೆ. ಇದು ಚಿಂತೆ ಪೋಷಕರಿಗಿರ್ತದೆ. ಆ ಚಿಂತೆಯನ್ನು ದೂರ ಮಾಡಬೇಕು ಅಂತಾದರೆ ಇದೇ ಮಕ್ಕಳಿರತಕ್ಕಂಥ ಪ್ರತಿಯೊಬ್ಬ ಆಟ ಮಾಡಲಿ, ಮತ್ತೊಂದು ಮಾಡಲಿ, ಏನೇ ಮಾಡಲಿ, ಎಲ್ಲ ಮಕ್ಕಳಲ್ಲೂ ಸಹ ಆ ಶಕ್ತಿ ಇದೆ. ಈಗ ಇಲ್ಲಿರ್ತಕ್ಕಂಥ ಮಕ್ಕಳು
ಯಾರನ್ನು ಆಯ್ಕೆ ಮಾಡಿದ್ದಲ್ಲ, ಎಲ್ಲರೂ ಅವ್ರ ಆಸಕ್ತಿಯಿಂದ ಯಾರು ಬಂದರೂ ಅವ್ರು ಎಲ್ಲರಿಗೂ ಸಹ ಈಗ ಕಣ್ಣು ಕಟ್ಟಿದ್ರು, ಎಲ್ಲರಿಗೂ ಸಹ ಕಣ್ಣು ಕಟ್ಟು ಪ್ರಾತ್ಯಕ್ಷಿಯನ್ನು ಮಾಡಿದ್ರು. ಹೌದು, ಏನು ಇಲ್ಲಿ ಬೇರೆ ಏನು ಇಲ್ಲಿ ಮಾಯೆ ಇಲ್ಲ, ಇಂದ್ರಜಾಲ ಮಹೇಂದ್ರಜಾಲ ಯಾವುದೂ ಇಲ್ಲ. ಇಲ್ಲಿ ಇದೆಯಾ ಯಾವುದಾದ್ರು? ಏನೂ ಇಲ್ಲ. ಆದರೆ ನಿಮ್ಮಗಳಿಂದ ಅದು ಸಾಧ್ಯ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾಯಿತು ಅಲ್ವಾ? ಅಂದರೆ ಕೇವಲ 1 ಗಂಟೆಯಲ್ಲಿ ನೀವಿಷ್ಟು ಸಾಮರ್ಥ್ಯನ ಪಡ್ಕೊಳ್ತೀರಿ ಅಂತ ಆದರೆ ಪ್ರತಿನಿತ್ಯ ಒಂದು 3 ಗಂಟೆ ಅಥವಾ ಒಂದು 2 ಗಂಟೆ ನಿತ್ಯ ನೀವು ಇದನ್ನು ಅಧ್ಯಯನ ಮಾಡಿದರೆ ಬಹುಶಃ ಆ ಒಂದು ಅಗೋಚರ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ನೀವು ಅಳಿಬೋದು. ನೆನಪಿಟ್ಟುಕೊಳ್ಳಿ, ನಿಮ್ಮಲ್ಲಿ ಅಷ್ಟು ಶಕ್ತಿ ಇದೆ ಅಂತ. ಇಡೀ ಬ್ರಹ್ಮಾಂಡವನ್ನು ಅಳಿಬೋದು. ಇಲ್ಲೇ ಕೂತ್ಕೊಂಡು ಪ್ರಪಂಚದ ಯಾವ ಮೂಲೆಯ ವಿಚಾರವನ್ನೂ ಸಹ ಹೇಳಬಹುದು, ತಿಳಿಸ್ಬೋದು. ಈಗೇನು ಆಗ್ತಾ ಇದೆ ಅಲ್ಲಿ ಅಂಥೇಳಿ. ಮಹಾಭಾರತದ ಯುದ್ಧದಲ್ಲಿ ಧೃತರಾಷ್ಟ್ರ ಅವನ ಕಣ್ಣೇ ಇಲ್ಲದೆ ಇರತಕ್ಕಂಥವನು, ಅವನಿಗೆ ಎಲ್ಲ ಬೋಧನೆಯನ್ನು ಮಾಡಿದಂಥವನು ಸಂಜಯ. ಅವನ ಹೆಸರು ಸಂಜಯ, ಸಮ್ಯಕ್ ಜಯ ಅಂದರೆ ಒಳ್ಳೆಯ ಜಯವನ್ನು ಪಡೆದಂಥವನು. ಯಾವುದು ಒಳ್ಳೆಯ ಜಯ ಅಂತಂದರೆ ಇಂದ್ರಿಯವನ್ನು ನಿಗ್ರಹಿಸುವಂಥ ಜಯ. ಅವನು ಇಂದ್ರಿಯವನ್ನು ನಿಗ್ರಹಿಸಿ ಆ ಸಾಧನೆಯನ್ನು ಮಾಡಿಕೊಂಡಿದ್ದ. ಹೇಗೆ ಸಾಧನೆ ಮಾಡಿದ್ದ ಅಂತಂದರೆ, ನಾವಿವತ್ತು ಇಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲೋ ಮುಂಬೈದಲ್ಲೋ ಎಲ್ಲೋ ಕ್ರಿಕೆಟ್ ಆಗೋದು ನೋಡ್ತಾ ಇರ್ತೇವಲ್ಲ ಅಲ್ಲ, ರಾತ್ರಿ ನಿದ್ರೆಗೆಟ್ಟದು ನೋಡ್ತೇವೆ. RCB ನೋಡ್ತೀರ ಇಲ್ಲ? ನಿನ್ನೆಲ್ಲ ನೋಡ್ಕೊಂಡು ಬಂದವರೇ ಅಲ್ಲ? ಹಾಂ, ಹಾಗೆ ನೀವು ನಿಮ್ಮ ಟಿ ವಿ ನೋಡಬೇಕಾದಿಲ್ಲ, ಮೊಬೈಲ್ ನೋಡಬೇಕಾದಿಲ್ಲ. ನೀವು ಕುಂತಲ್ಲೇ ಅವನು ಇವತ್ತು ಇಷ್ಟೇ ರನ್ ನೋಡಿದಾನೆ, ಹೀಗೆ ಹೊಡೆದಾನೆ ಅಂತ ನೀವು ಹೇಳ್ಬೋದು. ಈಗ ನೃತ್ಯ ಬಗ್ಗೆ ನೀವು ತೋರಿಸಿರಲ್ಲ ಇಲ್ಲಿ, ಹಾಂ ಹೀಗೆ ಹೊಡೆದ ಅಂತ ನೀವು ಹೇಳ್ಬೋದು. ಹಾಂ ಹೇಳ್ಬೋದಲ್ಲ? ಸಾಧ್ಯ ಆಗುತ್ತೆ. ಆಯಾ ಕ್ಷೇತ್ರ ಸಾಧನೆ ಮಾಡಬೇಕು. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. ಇದೊಂದು ಉದಾಹರಣೆ ಇದೆ ಅಷ್ಟೇ. ಕೇವಲ 1 ಗಂಟೆಯಲ್ಲಿ ನೀವು ಈ ಪಾಠವನ್ನು ಶಿಕ್ಷೆಯನ್ನು ಪಡ್ಕೊಂಡಂಥವರು ಇಷ್ಟು ಪ್ರಬುದ್ಧವಾಗಿ ನೀವು ಮಾಡ್ತೀರಿ ಅಂತ ಆದರೆ, ನಿರಂತರ ಪ್ರಯಾಸವನ್ನು ಮಾಡಿದ್ರೆ ಖಂಡಿತ ನೀವು ಏನು ಮಾಡಬಲ್ಲಿರಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನನ್ನೂ ಮಾಡಬಲ್ಲಿರಿ, ಏನು ಬೇಕಾದರೂ ಸಾಧಿಸಬಲ್ಲಿರಿ. ಹಾಗಾಗಿ ಆ ಸಾಧನೆಗೆ ಇದು ಒಂದು ತಳಹದಿ. ಈ ಶಿಬಿರ ಒಂದು ಅಡಿಪಾಯ ಅಷ್ಟೇ. ಇಲ್ಲಿ ಕೊಡುವಂಥ 8 ದಿವಸದ ಈ ಶಿಕ್ಷಣ ಏನಿದೆಯಲ್ಲ, ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಇದು 1ನೇ ಹಂತ ಇದೆ. ಇದೆಲ್ಲ ಹಂತ ಹಂತವಾಗಿ ಮತ್ತೆ ನೀವು ಮುಂದೆ ಹೋಗಬೇಕು. ನೀವು ಸಾಧನೆ ಮಾಡಬೇಕು. ಸಾಧನೆ ಮಾಡಿಕೊಂಡು ಅಂತರ್ಮುಖಿಯಾಗಿ ನಿತ್ಯವೂ ಸಹ ನೀವು ಧ್ಯಾನ ಮಾಡೋದು, ನಿತ್ಯವೂ ಸಹ ನೀವು ಸ್ತೋತ್ರಗಳನ್ನು ಓದೋದು, ನಿತ್ಯವೂ ಸಹ ಯೋಗವನ್ನು ಮಾಡೋದು, ನಿತ್ಯವೂ ಸಹ ಈ ವಿಚಾರದಲ್ಲಿ ಅಧ್ಯಯನ ಮಾಡೋದು ಮಾಡಿದ್ರೆ ಖಂಡಿತ ಬಹುಶಃ ಈ ವರ್ಷ ನಮ್ಮ ಶಿಕ್ಷಕರಿಗೆಲ್ಲ ಸ್ವಲ್ಪ ವಿರಾಮ ಇರ್ತದೆ ಅಲ್ಲ? ಪಾಠ ಮಾಡೋದೇ ಮಾಡ್ತೀರಲ್ಲ? ಹಾಂ, ನೀವೇ ಶಿಕ್ಷಕರಿಗೆ ಹೇಳ್ಕೊಡ್ಬೇಕು. ಪುಸ್ತಕದಲ್ಲಿ ಇಂಥ ಪೇಜಲ್ಲಿ ಇಂಥದ್ದೇ ಉಂಟು ಅಂತ ಹೇಳ್ಬೇಕು. ನೀವು ಆ ಸಾಮರ್ಥ್ಯ ಬರ್ತದೆ. ಹಾಂ, ನೀವು ಉತ್ತರ ಕೊಡಬೇಕು. ಶಿಕ್ಷಕರು ನೀವೇ ಪ್ರಶ್ನೆ ಕೇಳಬೇಕು. ಹಾಗೆ ಹಾಂ, ಆ ಸಾಮರ್ಥ್ಯವನ್ನು ತೋರ್ಪಡಿಸ್ಬೋದು. ಅಂತಹ ವಿದ್ಯೆಯನ್ನು ಇವತ್ತಿನ ದಿವಸ ಇಲ್ಲಿ ನೀಡಲಿಕ್ಕಾಗಿ ಬಹುದೂರದ ಊರಿಂದ ನಾಡಿಗೇರ ಅವರ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಇದ್ದು ನಿಮ್ಮೆಲ್ಲರಿಗಾಗಿ ಈ ಒಂದು ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇನ್ನೂ ಸಹ ಅವೇರ್ನೆಸ್ ಕಡಿಮೆ ಇದೆ, ಅದರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ, ಇದರ ಪರಿಚಯ ಕಡಿಮೆ ಇದೆ. ಗಾಂಧಾರಿ ಅದು ಹೀಗಾಗ್ತದೆ. ಪೇರೆಂಟ್ಸಲ್ಲೂ ಅದೇ ರೀತಿ ವಿಚಾರಗಳು. ಪೇರೆಂಟ್ಸಿಗೆ ಡೌಟ್ ಇದ್ದರೆ ಮತ್ತು ಮಕ್ಕಳಿಗೆ ಅಂತ ಕೊಡ್ತಾರೆ ಅವರು ಅಲ್ಲ? ಸಾಧ್ಯವೇ ಇಲ್ಲ. ನಮ್ಮ ಶಿಕ್ಷಕರಿಗೂ ಡೌಟ್, ಇದು ಹೆಂಗೆ ಸಾಧ್ಯ ಅಂತೇಳಿ ಅಲ್ಲ? ಹೌದಲ್ಲ? ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಅದೇ ಡೌಟ್ ಇದೆ. ಈ ಕಂಡ ಮೇಲೆ ಬಹುಶಃ ಅನ್ನಿಸ್ತಾ ಇದೆ ಇದು ಸರಿ ಇದೆ ಅಂತೇಳಿ ಅಲ್ಲ? ಬಹುಶಃ ನಿಮಗೆ ಕಣ್ಣು ಕಟ್ಟರೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಹಾಗೆ ನೀವೆಲ್ಲ ಬೆಳೆದಾಗಿದೆ, ನಾವು ಅಷ್ಟೇ. ನನ್ನ ಕಣ್ಣು ಕಟ್ಟರು ಕಷ್ಟ ಆಗ್ಬೋದು. ಆ ಸಾಧನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಮಕ್ಕಳಿಗೆ ಮಾತ್ರ ನಾವು ಏನು ಕೊಟ್ಟರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆ ದಿಶೆಯಲ್ಲಿ ಇವತ್ತು ದಿವಸ ನಾವು ಶಿಬಿರವನ್ನು ಇವತ್ತು ಆರಂಭ ಮಾಡಿದ್ದೇವೆ. ಇದು ಈ ವರ್ಷ ನಮಗೆ ವಿದ್ಯಾರ್ಥಿಗಳು ಬಹುಶಃ ತಿಳುವಳಿಕೆ ಕಡಿಮೆ ಇರಬಹುದು, ಹಾಗಾಗಿ ಕಡಿಮೆ ಸಂಖ್ಯೆಯೂ ಇದೆ, ಚಿಂತೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ
ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಇದನ್ನು ಬಯಸಿ ಮಾಡುವಂತ ಆಗ್ತದೆ ಅನ್ನುವ ವಿಶ್ವಾಸ ಈ ಪ್ರಾತ್ಯಕ್ಷಿಕೆ ನೋಡಿದ್ಮೇಲೆ ನಮಗೂ ಬಂದಿದೆ, ಬಹುಶಃ ನಿಮಗೂ ಬಂದಿದೆ, ಪೇರೆಂಟ್ಸಿಗೂ ಬಂದಿದೆ ಅಲ್ವಾ? ಬಂದಿದೆಯೋ ಅಲ್ವಾ? ಗಟ್ಟಿ ಚಪ್ಪಳೆ ತಟ್ಟಿ ನೋಡುವ ಬಂದರೆ. ಹಾಗಾಗಿ ಈ ವಿದ್ಯೆಯನ್ನು ಎಲ್ಲ ಮಕ್ಕಳು ಸಹ ಕಲಿಯುವ ಮುಖಾಂತರ ಅವರ ಬುದ್ಧಿಮಟ್ಟವನ್ನು, ಶೈಕ್ಷಣಿಕ ಮಟ್ಟವನ್ನು, ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಇದು ಕಾರಣ ಆಗ್ತದೆ. ಅದನ್ನು ಬೆಳೆಸುವ ದಿಶೆಯಲ್ಲಿ ನಾವೆಲ್ಲ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಕಾರ್ಯಕ್ರಮ ಆರಂಭ ಅಷ್ಟೇ. ಇನ್ನು 8 ದಿನದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಲಿಕ್ಕೆ ಅಂತ ನೋಡ್ತಾ, ಅದನ್ನು ಅನುಭವಿಸ್ತಾ ನಾವೆಲ್ಲರೂ ಸಹ ಅದರ ಆನಂದವನ್ನು ಸವಿಯುವ, ಮತ್ತು ಶಿಕ್ಷಕರು ಎಲ್ಲ ಪೇರೆಂಟ್ಸ್ಗಳಿಗೂ ಸಹ ಇದರ ಮಾಹಿತಿಯನ್ನು ಹೇಳುವ ಮುಖಾಂತರ ಈ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಯಾರ್ಯಾರು ಭಾಗವಹಿಸ್ತಿಲ್ವೋ ಆ ಪೇರೆಂಟ್ಸು ಒಂದು ಸಲ ಬಂದು ಇದನ್ನು ಈ ಮಕ್ಕಳು ಮಾಡ್ತಾ ಇರೋದನ್ನು ದೂರಿಂದ ನೋಡುವಷ್ಟು ವ್ಯವಸ್ಥೆ ಮಾಡಿಸೋಣ. ಯಾಕೆಂದರೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಇದೆಲ್ಲ ಬಾಯಲ್ಲಿ ಹೇಳಿದ್ರೆ ಖಂಡಿತ ಯಾವ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ಬಂದು ಸುಮ್ಮನೆ ಒಂದು ವಿಸಿಟ್ ಮಾಡಿ ಆ ಮಕ್ಕಳು ಮಾಡ್ತಕ್ಕಂಥ ಕೆಲಸವನ್ನು ಅವರು ಪ್ರತ್ಯಕ್ಷವಾಗಿ ನೋಡಬೇಕು. ಆವಾಗ ಅನ್ನಿಸ್ತದೆ ಅವರಿಗೆ, ನನ್ನ ಮಗನು ಹೇಗೆ ಮಾಡಬೇಕು, ನನ್ನ ಮಗಳು ಹೇಗೆ ಮಾಡಬೇಕು ಅನ್ನೋ ಭಾವನೆ ಬರ್ತದೆ. ಅದು ಬಂದಾಗ ಆ ಮಕ್ಕಳು ಎಲ್ಲರಿಗೂ ಸಹ ಒಂದು ಒಳ್ಳೆಯ ದಿಶೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಆ ಒಂದು ಪ್ರಯತ್ನವೂ ಸಹ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ಶಿಕ್ಷಕರು ಸಹ ಮಾಡಿ, ಎಲ್ಲ ಪೇರೆಂಟ್ಸಿಗೂ ಸಹ ಅದರ ಕಲ್ಪನೆಯನ್ನು ಹಂಚಿ ಅವರೆಲ್ಲರಿಗೂ ಸಹ ಸ್ವಾಗತ ಮಾಡುವ ಈ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳು ಒಂದು ಆದರ್ಶ ವಿದ್ಯಾರ್ಥಿಗಳಾಗುವ ಹಾಗೆ, ಸಮಾಜದಲ್ಲಿ ಉತ್ತಮ ನಾಗರಿಕರಾಗುವ ಹಾಗೆ ನಾವು ಸಿದ್ಧಪಡಿಸುವ ಅಂತ ಹೇಳ್ತಾ ನಮ್ಮ ಮಾತಿನಿಂದ ವಿರಮಿಸ್ತೇವೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ.